ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣ ಸಾಕಷ್ಟು ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇದೆ. ಜಿಮ್ ಟ್ರೈನರ್ ಅತ್ಯಾಚಾರದ ಬಗ್ಗೆ ಸಂತ್ರಸ್ತ ಹೆಣ್ಣುಮಗಳು ಎಳೆಯಾಗಿ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾಳೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಲವ್ ಜಿಹಾದ್ ಆರೋಪ ಈಗ ಮತ್ತೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಜಿಮ್ ಟ್ರೈನರ್ ಅತ್ಯಾಚಾರದ ಬಗ್ಗೆ ಎಳೆಯಾಗಿ ಸಂತ್ರಸ್ತ ಹೆಣ್ಣುಮಗಳು ಬಿಚ್ಚಿಟ್ಟಿದ್ದಾಳೆ ವಿಚಾರಗಳನ್ನು. ಅಜ್ಞಾತ ಸ್ಥಳದಿಂದ ಸಂತ್ರಸ್ತ ಯುವತಿ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾಳೆ. ಸಂತ್ರಸ್ತ ಯುವತಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಅವರ ಅಕ್ಕ ತೈಸಮ್ ನನ್ನ ಸ್ನೇಹಿತೆ, ಅವರಿಂದ ಸಮೀರ್ ಪರಿಚಯ ಆಗಿದ್ದು, ಸ್ನೇಹಿತೆ ತೈಸಿಮ್ ಜೊತೆಗೆ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ. ಬರ್ತ್ಡೇ ಪಾರ್ಟಿ ಸೇರಿ ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋಗಿದ್ದೆ. ಆ ಸಂದರ್ಭಗಳಲ್ಲಿ ಪಾರ್ಟಿಗೆ ಸಮೀರ್ ಕೂಡ ಬರ್ತಾ ಇದ್ದ. ಆ ಟೈಮಲ್ಲಿ ನನಗೆ ಅವನು ಆತ್ಮೀಯನಾದ. ಒಂದು ದಿನ ಸಮೀರ್ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿದ್ದ. ಮತ್ತು ಬರೋ ಡ್ರಿಂಕ್ಸ್ ಕೊಟ್ಟು ಅತ್ಯಾಚಾರ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದ. ಆಗ ನನಗೆ ಗೊತ್ತಾಗಿರಲಿಲ್ಲ. ವಿಡಿಯೋ ತೋರಿಸಿದ್ಮೇಲೆ ಗೊತ್ತಾಯ್ತು. ಆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಮೋಸ ಮಾಡಿದಾನೆ ಅಂತ ವಿಡಿಯೋ ಹೇಳಿಕೆ ಮೂಲಕ ಸಮೀರ್ ವಿರುದ್ಧ ಸಂತ್ರಸ್ತೆ ಆರೋಪವನ್ನ ಮಾಡಿದಾಳೆ. ಏನ್ ಹೇಳಿದ್ಲು ಹಾಗಾದ್ರೆ ಸಂತ್ರಸ್ತ ಯುವತಿ, ಕೇಳಿಸ್ಕೊಳ್ಳಿ. ನಾನು ಖುಷಿ ಕಲಬುರ್ಗಿ. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ, ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂತ ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತೀವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಅದು ಇಂಟಮೆಸಿ ಏನು ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ. ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ, ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ ಮೇಲೇನು, ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರ್ಬೇಕು, ನಿಮ್ದು ಹೆಲ್ಪ್ ಇರ್ಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್. ಸಂತ್ರಸ್ತ ಯುವತಿಯ ಮಾತುಗಳನ್ನು ಕೇಳಿದ್ರಿ. ಸಂತ್ರಸ್ತ ಯುವತಿ ಹೇಳಿದಾಳೆ, ಆತ ಪರಿಚಯ ಇದ್ದ, ಮನೆಗೆ ಕರೆದ, ಮನೆಗೆ ಹೋದ್ಮೇಲೆ ನೀರು ಕೊಡ್ತೀನಿ ಅಂದ, ಆಮೇಲೆ ಏನೋ ಡ್ರಿಂಕ್ಸಲ್ಲಿ ಏನೋ ಮತ್ತೆ ಬರೋದು ಏನೇನೋ ಮೆರೆಸಿಕೊಟ್ಟಿದ್ದ, ನನಗೆ ಸ್ವಲ್ಪ ಡಿಸಿನೆಸ್ ಫೀಲ್ ಆಯಿತು, ರೂಮೊಳಗೆ ರೆಸ್ಟ್ ಮಾಡು ಅಂತ ಹೇಳ್ದ, ಆಮೇಲೆ ಏನೇನಾಯಿತು ಅಂತೆಲ್ಲ ಹೆಣ್ಮಗಳು ಹೇಳಿದ್ರು. ಆದರೆ ಅವಳು ಇನ್ನೊಂದು ಮಾತು ಹೇಳ್ತಾಳೆ ಅಲ್ಲಿ, ನೀನು ಯಾಕೆ ಹಿಂಗೆ ಮಾಡಿದೆ, ನನಗೆ ಹೇಳಿ ಆದರೂ ಮಾಡಬೇಕಿತ್ತೋ ಇಲ್ವೋ ನೀನು ಅಂತ ನಾನು ಕೇಳಿದೆ ಅಂತ ಹೇಳಿ. ಹಾಗಾದರೆ ವಿಡಿಯೋ ಹೇಳ್ಬಿಟ್ಟು ಮಾಡಿದಿದ್ರೆ ಏನರ್ಥ? ಅದು ಹೆಣ್ಮಗಳ ಹೇಳಿಕೆಯಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಹಾಗಂತ ನಾನು ಅಲ್ಲಿ ಏನು ನಡೆದಿಲ್ಲ ಅವ್ರ ಮಧ್ಯೆ ಅಥವಾ ನಡೆದಿದೆ ಅಂತ ಪೊಲೀಸರ ತನಿಖೆ ಆಗದೆ, ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಹೇಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಎರಡೂ ಕಡೆಯ ವರ್ಷನ್ ಏನಿದೆ ಅಂತ ಕೇಳಬೇಕಾಗತ್ತೆ. ಭಾಳ ಸಾರಿ ನನ್ನನ್ನು ಬಲಾತ್ಕಾರ ಮಾಡಿದಾನೆ ಹೀಗೆ ಅಂತ ಹೇಳ್ತಿದ್ರು. ಆದರೆ ಇದುವರೆಗೂ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಲಿಲ್ಲ, ದೂರು ಯಾಕೆ ಕೊಡಲಿಲ್ಲ, ಮನೇಲಿ ಯಾಕೆ ಹೇಳ್ಕೊಳ್ಳಿಲ್ಲ, ಈ ರೀತಿ ಹಲವಾರು ಪ್ರಶ್ನೆಗಳು ಸಹಜವಾಗಿ ಬಂದೇ ಬರುತ್ತೆ. ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಯಾವತ್ತೂ ಒಂದು ಕೈ ಚಪ್ಪಾಳೆ ಹೊಡೆಯಲ್ಲ ಅಂತ ಹೇಳ್ಬೋದು. ಎರಡೂ ಕಡೆಯಿಂದ ತಪ್ಪುಗಳಾಗಿರ್ಬೋದು. ಆದರೆ ಯಾರಿಂದ ಏನಾಗಿದೆ, ನಿಜವಾಗ್ಲೂ ಸಮೀರ್ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ನಾ, ಬಲಾತ್ಕಾರ ಮಾಡಿದ್ನಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆ ಆಗಬೇಕಾಗತ್ತೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಗಲಾಟೆ ಪ್ರಕರಣ, ಆಸ್ಪತ್ರೆಗೆ ದಾಖಲಾಗಿರೋ ಸಮೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ನನಗೆ ಹೊಡೆದು ಕರ್ಕೊಂಡು ಹೋದ್ರು, ಲವ್ ಜಿಹಾದ್ ಅಂತ ಸುಳ್ಳು ಹೇಳುವಂತ ಒತ್ತಾಯಿಸಿದ್ರು, ನಾನು ಹೇಳಲಿಲ್ಲ, ಹೀಗಾಗಿ ನನಗೆ ಜಾಸ್ತಿ ಒದ್ರು, ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ಹೇಳಿ
ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂತಹ ಸಮೀರ್ ಹೇಳಿಕೆ ಕೊಟ್ಟಿದ್ದಾನೆ. ಅವರೆಲ್ಲ 50-60 ಮಂದಿ ಕರ್ದಾರ ಮುಂಜಾನೆ ಎಕ್ಸ್ಪೆಂಡಿಂಗ್ ನಿಲ್ಸಕ್ಕೆ. ನಾನು ಕೆಳಗೆ ಹೊಂಟಿದ್ದೆ ರೀ, 7 ಕೆಳಗೆ ಹೊಂಟೀನಿ. ನಾನು ಗಾಡಿ ಕಡೆ ಹೊಂಟೀನಿ. ಇವ್ರು 50 ಮಂದಿ ಹಿಡಿದ್ರು ನನಗೆ. ಫಸ್ಟ್ ಫ್ಲೋರಿಗೆ ಬಂದಾಗ ಇವರು ನಾನು ಕೆಳಗೆ ಬಂದಾಗ ನನಗೆ ಏನು ಫಾಲೋ ಮಾಡ್ಕೊಂಡು ಬಂದಿದ್ರು. ಬಂದ್ಮ್ಯಾಗ ಮತ್ತು ನಾನು ನಿಂತಲ್ಲಿ ಹೋಗಿ ಸಮೀರ್ ಮುಲ್ಲ ನಂದು ಹೌದಂದ್ಮೇಲೆ ನಾನು ಫೋನ್ ತೊಗೊಳತ್ತಿದ್ರೆ ನಾನು ಫೋನ್ ಬಿಡ್ರಿ ಅಂತಂದೆ. ಫೋನ್ ಹಿಡಿತೀವಿ ಅಂತಂದ್ರೆ ನನ್ನ ಹಿಂದೆ ಕುದುರೆ ಹಿಡಿದ್ರಿ. ಫಸ್ಟ್ ಹಿಂದೆ ಯಾರೋ ಕುದುರೆ ಪ್ರೆಸ್ ಮಾಡಿದ್ರೆ ನನಗೆ ಹೋಶೇ ಇಲ್ಲ. ನಾ ಏನು ಮಾಡತ್ತೀರಿ ಅಂತ ಹೇಳಿದೆ. ಎಲ್ಲರೂ ಹೊಡ್ಯಾಕ್ ಚಲ್ಕೊಂಡ್ಬಿಟ್ಟೆ. ಅವ್ನು ಲೆಫ್ಟ್ ಸೈಡ್ ಹೊಡ್ಯಾತಾನೆ, ಒಬ್ಬನ ರೈಟ್ ಸೈಡ್ ಹೊಡ್ಯಾತಾನೆ, ಅವ್ನಿಗೆ ಹಿಂದೆ ಬೆನ್ನಿಗೆ ಹೊಡ್ಯಾತಾನೆ, ಇಲ್ಲಿ ಹಿಂದೆಲ್ಲ ಬೆನ್ನಿಗೆ ಹೊಡ್ಯಾತಾರೆ. ಆಮೇಲೆ ಹೊಡ್ಕೊಂಡು ನಮಗೆ ಬೀಳಿಸಿ ಮತ್ತೆ ಹೊಡ್ಯಾಕ್ತಾರೆ. ಮತ್ತು ಸೀದಾ ಹೊರಗೆ ತಗೊಂಡು ಹೋದ್ರಿ. ನಾವು ಅದು ಹೊರಗೂ ಹೊಡೋದ್ರಿ, ರೋಡ್ನಾಗ ಹೊಡೆದ್ರೆ. ಆಮೇಲೆ ಆಟೋನಾಗ ಹಾಕೊಂಡ್ರಿ. ಆಟೋನಾಗ 3 ಮಂದಿ ಇದ್ರಿ. 3 ಮಂದಿ ಹೊಡ್ಯಾಕಿದ್ರು. 3 ಮಂದಿ ಹೊಡ್ಯಾಕತ್ತಿದ್ರೆ ಹೊಡ್ಕೊಂಡು ಹೊಡ್ಕೊಂಡು ಸಿದ್ದಾವರ ಕಡೆ ಒಂದು ಕವ್ಯಾಡ್ ಐತಿ. ಕವ್ಯಾಡ್ ಕಡೆ ಕರ್ಕೊಂಡು ಹೋದ್ರೆ ಅಲ್ಲೂ 20 ಮಂದಿ ಎಲ್ಲರ ಕಡೆ ಕಡ್ಗಿ, ಅದು ಸಲ್ಕಿ, ಎಲ್ಲ ಸಲ್ಕಿ ಗಿಲ್ಕಿ ಎಲ್ಲ ತೊಗೊಂಡು ನಿಂತಾರೆ ಇವ್ರು. ನನಗಲ್ಲಿ ಕವ್ಯಾಡ್ನಾಗ ಹಾಕಿ 10 ಮಂದಿ ಲವ್ ಜಿಹಾದ್ ಮಾಡಕತ್ತಿ ಅಂತ ಸುಳ್ಳು ಹೇಳ ಅಂತಂದ್ರೆ ನಾ ಸುಳ್ಳು ಹೇಗೆ ಹೇಳಿರಿ ಅಂತ ನಾನು ಈಗ ಸುಳ್ಳು ಹೇಳಂಗಿಲ್ಲ ಅಂತಂದ್ಮ್ಯಾಗ ಏನಂದ್ರೆ ಅವ್ರ ಹೊಡ್ಯಾಕ್ ಚೆನ್ನಾಗಿ ಹೇಳಬೇಕಂತ ಮತ್ತೆ ಹೇಳ ಲವ್ ಜಿಹಾದ್ ಮಾಡತ್ತಿ ಅಂತ ಹೇಳ ಅನ್ನತಾರೆ. ನಾವು ಮಾಡಿಲ್ರಿ, ನಾವು ಬೆಸ್ಟ್ ಫ್ರೆಂಡ್ಸ್. ನಾ ಮತ್ತೆ ಹುಡುಗಿ ಬೆಸ್ಟ್ ಫ್ರೆಂಡ್ಸ್. ನಾವು ಯಾವತ್ತೂ ಸಾತ್ನಾಗ ಇರ್ತಿದ್ವಿ. ಅವ್ರ ಮನ್ಯಾಗೂ ಗೊತ್ತಿದ್ವಿ ನಾವು ಸಾತ್ನಾಗ ಇರೋದು. ಆಕಿಂದ ಶೂಟ್ಸಿಗೂ ನಾ ಹೋಗ್ತಿದ್ದೆ. ನನ್ನ ಶೂಟ್ಸ್ ಅಕ್ಕಿ ಮಾಡ್ತಿದ್ದೆ, ನಾ ಅಕ್ಕಿನ ವಿಡಿಯೋ ಮಾಡ್ತಿದ್ದೆ, ನನ್ನ ವಿಡಿಯೋ ಅಕ್ಕಿ ಮಾಡ್ತಿದ್ದೆ. ಎಲ್ಲ ಸರಿ ನಡೆಯತ್ತಿದ್ರಿ. ಇವರು ಎಸ್ ಕೆ ಸುಮಾರು ಏನೋ ಬ್ಯಾನಿನ ತಿಳ್ಕೊಂಡು ಮನೆಗೆ ಬಂದು ಹೊಕ್ಕಿ ಹೊಡೆದ್ಬಿಟ್ರಿ ಎಲ್ಲರೂ. ಮತ್ತು ಕವ್ಯಾಡ್ನಾಗ ಹೊಡೆದ್ರಿ.